ಮಂದಗತಿಯ ಕಾಮಗಾರಿ ಹಾಸನದಲ್ಲಿ ಹೊಸ ಸಮಸ್ಯೆಯನ್ನ ತಂದಿಟ್ಟಿದೆ. ಒಂದು ಕಡೆ ಈ ಕಾಮಗಾರಿಯಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದ್ರೆ ಮತ್ತೊಂದು ಕಡೆ ಪಾದಾಚಾರಿಗಳಿಗೂ ಕೂಡ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಅಷ್ಟಕ್ಕೂ ಯಾವುದು ಆ ಕಾಮಗಾರಿ? ಡಿಲೇ ಆಗ್ತಾ ಇರೋದಾದ್ರೂ ಯಾಕೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾಸನ ನಗರದ ಫ್ಲೈಓವರ್ ಕಾಮಗಾರಿ ಮತ್ತಷ್ಟು ವಿಳಂಬ. ಅವೈಜ್ಞಾನಿಕ ಕಾಮಗಾರಿ ಎಂದು ಸ್ಥಳೀಯರ ಆರೋಪ. ರೈಲ್ವೆ ಮೇಲ್ಸೇತುವೆ ಮತ್ತೊಂದು ಭಾಗದ ಕಾಮಗಾರಿ ಆರಂಭವಾಗಿದೆ. ಆದರೆ ಎನ್ನಾರ್ ವೃತ್ತದಲ್ಲಿ 4 ಕಡೆಗಳಲ್ಲಿ ವಾಹನಗಳು ಸಂಚಾರ ಮಾಡಬೇಕಾಗಿರುವುದರಿಂದ ತೀವ್ರ ಸಮಸ್ಯೆ ಎದುರಾಗಲಿದೆ. ಅಪಾಯಕಾರಿ ತಿರುವು ಮತ್ತು ಲೇನ್ ಬದಲಾವಣೆ ಮಾಡುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಸ್ತೆ ಸುರಕ್ಷತಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಎನ್ನಾರ್ ವೃತ್ತದ ಸಿಗ್ನಲ್ ಬಳಿ ವಾಹನಗಳು ಸಾಲುಗಟ್ಟಿ ನಿಲ್ಲಲು ಸಮರ್ಪಕವಾಗಿ ಜಾಗ ಇಲ್ಲ. ಅಲ್ಲದೆ ವಾಹನ ಸವಾರರು ಸರಿಯಾಗಿ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಆರ್ಒಬಿ ಇಳಿಜಾರು ಮತ್ತು ಸಮೀಪದಲ್ಲಿರುವ ಸಂಚಾರ ಸಿಗ್ನಲ್ ನಡುವಿನ ಅಂತರ ಅತ್ಯಂತ ಕಡಿಮೆ ಇದ್ದು ಕೇವಲ 30 ಸೆಕೆಂಡ್ಗಳಲ್ಲಿ ಹೆಚ್ಚು ವಾಹನಗಳು ಹಾದು ಹೋಗುವುದು ಕಷ್ಟಕರವಾಗಿದೆ. ಆದ್ದರಿಂದ ಕಾಮಗಾರಿಯ ವಿನ್ಯಾಸವನ್ನ ಬದಲಾಯಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಫ್ಲೈಓವರಿಗೆ ಕನೆಕ್ಟ್ ಆಗೋ ಜಾಗ ಭಾಳ ಚಿಕ್ಕದಿದೆ. ಅವ್ರು ಹೇಳ್ತಾರೆ ಗ್ರೇಡಿಯಂಟು 1:30 ಇರಬೇಕು, ಅದಕ್ಕೋಸ್ಕರ ಸರ್ಕಲಿಗೆ ತಂದಿದ್ದೀವಿ ಅಂತ. ನೇರವಾಗಿ ಹೈವೇ ತಂದು ನೀವು ಸರ್ಕಲಿಗೆ ನಿಲ್ಲಿಸಿರೋದ್ರಿಂದ ಪದಚಾರಿಗಳಿಗೆ ದಾಟಕ್ಕಾಗ್ತಾ ಇಲ್ಲ, ಸರ್ವಿಸ್ ರೋಡ್ ಅಪ್ರೋಚ್ ಆಗ್ತಾ ಇಲ್ಲ. ಅದೇ ರೀತಿ ಹೈವೇಲಿ ಬರೋವಂಥವ್ರಿಗೆ ಸಿಗ್ನಲ್ಗಳು ಜಾಸ್ತಿ ಸಿಗ್ತಾ ಇದೆ. ಪೀಕ್ ಟೈಮಲ್ಲಿ ನೀವು 3-4 ಸಿಗ್ನಲಿಗೆ ಅವರು ಜನ ಸಿಗ್ತಾರೆ. ನೀವು ಎಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಿ. ಅದನ್ನು ಸರಿಪಡಿಸ್ಬೇಕು ಅಂತ ಕೇಳಿದಾಗ ಮಾನ್ಯ ಲೋಕಸಭಾ ಸದಸ್ಯರು ಎಲ್ಲ ಇಂಜಿನಿಯರ್ಗಳಿಗೂ ಕರೆಸಿ ಹೇಳಿದ್ದಾರೆ, ಏನು ಮಾಡ್ಬೋದು ಟೆಕ್ನಿಕಲಿ ನೀವೆಲ್ಲ ಜಂಟಿ ಸರ್ವೆ ಮಾಡಿ ಅದನ್ನು ತಿಳಿಸ್ಬೇಕು ಅಂತೇಳಿ ಅಂದಿದ್ದಾರೆ. ಅವರು ಕೂಡ ಏನು ಜನಕ್ಕೆ ತೊಂದರೆ ಆಗಿದೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಅಂದಿದ್ದಾರೆ. ನಮಗೂ ಆಶಾಭಾವನೆ ಇದೆ. ಈ ಕೂಡಲೇ ಇನ್ನೊಂದು ವಾರದೊಳಗೆ ನಾವು ಜಂಟಿ ಸರ್ವೆ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸಾರ್ವಜನಿಕರಿಂದ ವ್ಯಾಪಕ ದೂರು ಬಂದ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಂಚಾರ ದಟ್ಟಣೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಎನ್ನಾರ್ ವೃತ್ತದ ಬಲಭಾಗದಲ್ಲಿ ರೂಪಿಸಲಾಗಿರುವ ಸರ್ವಿಸ್ ರಸ್ತೆಯು ಅವೈಜ್ಞಾನಿಕ ವಿನ್ಯಾಸದಿಂದ ಕೂಡಿದ್ದು ವಾಹನ ಸವಾರರು ಹಾಗೂ ಪಾದಾಚಾರಿಗಳಿಗೆ ಭಾರೀ ಸಂಕಷ್ಟ ತಂದೊಡ್ಡಿದೆ. ಈ ಸಮಸ್ಯೆಯನ್ನ ತುರ್ತಾಗಿ ಸರಿಪಡಿಸಲು ಜಂಟಿ ಸರ್ವೆ ನಡೆಸಿ 1 ವಾರದೊಳಗೆ ವೈಜ್ಞಾನಿಕ ಪರಿಹಾರ ಕ್ರಮಗಳೊಂದಿಗೆ ವರದಿ ಸಲ್ಲಿಸುವಂತೆ ರೈಲ್ವೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ರು. ಅಧಿಕಾರಿಗಳು ಈ ಮೊದಲು ಜೂನ್ 2026ರ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ನೀಡಿದ್ರು. ಆದರೆ ಸದ್ಯದ ಕಾಮಗಾರಿ ಗತಿಯನ್ನ ಗಮನಿಸಿದ್ರೆ ನಿಗದಿತ ಸಮಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳುವುದು ಅನುಮಾನವಾಗಿದ್ದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಮುಗಿಯಲಿದೆ ಎಂದರು. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಿದೆ. ನಮ್ಮ ರೈಲ್ವೆ ಇಲಾಖೆಯವರು ಜೂನ್ 2026ರಲ್ಲಿ ಮುಗಿಸ್ಕೊಡ್ತೀವಿ ಅಂತಾರೆ. ನಾವು ಜೂನ್ 26 ಅಂತ ನಾವು ಫಿಕ್ಸ್ ಆಗೋದಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಯಾವುದಾದ್ರೂ ಅಡೆತಡೆ ಬಂದರೂ ಇನ್ನೊಂದು 2 ತಿಂಗಳು ಅದಾದಲ್ಲಿ ಅಲ್ಲೂ ಮಳೆಗಾಲದ ನಂತರ ಸಂಪೂರ್ಣವಾಗಿ ರೈಲ್ವೆ ಮೇಲ್ಸೇತುವೆ 2 ಭಾಗನೂ ಓಡಾಡಲಿಕ್ಕೆ ನಾವು ತೆರೆ ಮಾಡಿಕೊಡ್ಲಿಕ್ಕೆ ಎಲ್ಲ ರೀತಿಯ ಅನುವನ್ನ ಮಾಡಬೇಕಾಗ್ತದೆ. ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಇನ್ನೊಂದು 7 ಡೇಸಲ್ಲಿ ಆಗು ಹೋಗುಗಳು ಏನೇನು ಆಗ್ತದೆ, ಏನೇನು ಮಾಡ್ಬೋದು ಇದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದ್ಬಿಟ್ಟು ಒಂದು ಫೀಸಿಬಿಲಿಟಿ ಚೆಕ್ ಮಾಡಿಸೋಣ. ಅದರಲ್ಲಿ ವರದಿ ಏನು ಬರ್ತದೆ, ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಗೊಬಂದು ಸಮಸ್ಯೆಯನ್ನು ಸರಿಪಡಿಸುವ ಕೆಲಸವನ್ನು ಮಾಡೋಣ. ಒಟ್ನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಸನ ನಗರದ ಹೃದಯ ಭಾಗದಲ್ಲಿರುವ ಪ್ರಮುಖ ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಮಾಡದಿದ್ರೆ ವಾಹನ ಸವಾರರಿಗೆ ಅನಾನುಕೂಲದ ಜೊತೆಗೆ ಮೇಲ್ಸೇತುವೆ ನಿರ್ಮಾಣದಿಂದ ಯಾವುದೇ ಪ್ರಯೋಜನ ಇಲ್ಲದಂತಾಗುತ್ತದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.